ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ 11.9 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ, ಪೀನ ಮಸೂರವು ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತದೆ ಎಂದು ಈ ಚಟುವಟಿಕೆಯ ಮೂಲಕ ನಾವು ತಿಳಿಯಲಿದ್ದೇವೆ. ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ, ವರ್ಧಕ ಮಸೂರ ಅಥವಾ ಪೀನ ಮಸೂರ, ಕಾಗದ, ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ. ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ, ಒಂದು ಪೀನ ಮಸೂರ ಅಥವಾ ವರ್ಧಕ ಮಸೂರವನ್ನು ನಾವು ತೆಗೆದುಕೊಳ್ಳಬೇಕು. ಅದನ್ನ ಚಿತ್ರ 11.23ರಲ್ಲಿ ತೋರಿಸಿರುವಂತೆ ಸೂರ್ಯನ ಬೆಳಕು ಹಾದು ಹೋಗುವ ಪಥದಲ್ಲಿ ನಾವು ಹಿಡಿಯಬೇಕು. ಚಿತ್ರ 11.23ಅನ್ನ ಗಮನಿಸಿ. ಈ ರೀತಿಯಾಗಿ ನಾವು ಪೀನ ಮಸೂರವನ್ನ ಹಿಡಿಯಬೇಕು. ಒಂದು ಕಾಗದದ ಹಾಳೆಯ ಮೇಲೆ ಪ್ರಕಾಶಮಾನವಾದ ಬಿಂದು ಮೂಡುವವರೆಗೆ ಕಾಗದ ಮತ್ತು ಮಸೂರದ ನಡುವಿನ ಅಂತರವನ್ನ ನಾವು ಹೊಂದಾಣಿಕೆಯನ್ನ ಮಾಡಬೇಕು. ಕೆಲವು ನಿಮಿಷಗಳವರೆಗೆ ಈ ಸ್ಥಾನದಲ್ಲಿ ಮಸೂರ ಮತ್ತು ಹಾಳೆಯನ್ನ ನಾವು ಹಿಡಿದುಕೊಳ್ಳಬೇಕು. ಅಂದ್ರೆ ಈ ಪ್ರಕಾಶಮಾನವಾದ ಬಿಂದು ಮೂಡಿದ ನಂತರ ಕೆಲವು ನಿಮಿಷಗಳವರೆಗೆ ಹಾಗೆ ನಾವು ಈ ಮಸೂರವನ್ನ ಹಿಡಿಯಬೇಕು. ಈಗ ಕಾಗದವು ಸುಡಲು ಪ್ರಾರಂಭಿಸುವುದೇ ಎಂಬುದನ್ನ ಗಮನಿಸಬೇಕು. ನಂತರ ಪೀನ ಮಸೂರದ ಬದಲಿಗೆ ನಿಮ್ನ ಮಸೂರವನ್ನು ಬಳಸಿ ಇದೇ ರೀತಿಯಾದಂತಹ ಚಟುವಟಿಕೆಯನ್ನು ನಾವು ಮಾಡಬೇಕು. ಚಟುವಟಿಕೆಯನ್ನು ನಾವೀಗ ನೋಡೋಣ. ಪೀನ ಮಸೂರ ಮತ್ತು ಕಾಗದವನ್ನ ತೆಗೆದುಕೊಂಡಿರುವುದನ್ನು ನೀವು ಇಲ್ಲಿ ಗಮನಿಸಬಹುದು. ಇದರ ಮೂಲಕ ಸೂರ್ಯನ ಬೆಳಕಿನ ಕಿರಣಗಳು ಹಾದು ಹೋಗುವಂತೆ ನಾವು ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಪ್ರಕಾಶಮಾನವಾದ ಬಿಂದು ಮೂಡುವವರೆಗೆ ನಾವು ಇದನ್ನ ಹೊಂದಾಣಿಕೆಯನ್ನ ಮಾಡಬೇಕು. ಈಗ ಒಂದು ಬಿಂದುವಿನಲ್ಲಿ ಪೀನ ಮಸೂರದ ಮೂಲಕ ಸೂರ್ಯನ ಬೆಳಕಿನ ಕಿರಣಗಳು ಹಾದು ಈ ಬಿಂದುವಿನಲ್ಲಿ ಸೇರ್ತಾ ಇದೆ. ಇಲ್ಲಿ ನಾವು ಕೆಲವು ನಿಮಿಷಗಳವರೆಗೆ ಹಾಗೆ ಹಿಡಿಯಬೇಕು. ಇಲ್ಲಿ ಸುಡಲು ಪ್ರಾರಂಭಿಸಿರುವುದನ್ನು ನೀವು ಇಲ್ಲಿ ಗಮನಿಸಬೇಕು. ನೀವಿಲ್ಲಿ ಗಮನಿಸಿ, ಕಾಗದ ಸುಟ್ಟಿರುವುದು ಕಂಡುಬರುತ್ತಿದೆ. ಅಂದ್ರೆ ಸೂರ್ಯನ ಕಿರಣಗಳು ಒಂದೆಡೆ ಸೇರಿ ಉಷ್ಣ ಹೆಚ್ಚಾಗಿ ಅಲ್ಲಿ ಕಾಗದ ಸುಟ್ಟಿದೆ. ಇದರಿಂದ ನಮಗೆ ಪೀನ ಮಸೂರವು ಸೂರ್ಯನ ಕಿರಣಗಳನ್ನ ಅಥವಾ ಬೆಳಕಿನ ಕಿರಣಗಳನ್ನ ಸಂಧಿಸುತ್ತದೆ ಅಥವಾ ಕೇಂದ್ರೀಕರಿಸುತ್ತದೆ ಎಂದು ತಿಳಿಯುತ್ತದೆ. ಈಗ ನಾವು ಪೀನ ಮಸೂರದ ಬದಲಿಗೆ ನಿಮ್ನ ಮಸೂರನ ತೆಗೆದುಕೊಂಡಿದ್ದೀವಿ. ಸೂರ್ಯನ ಬೆಳಕಿನ ಕಿರಣಗಳು ಇದರ ಮೂಲಕ ಹಾದು ಹೋಗುವಂತೆ ನಾವು ಹಿಡಿದಿದ್ದೀವಿ. ಇಲ್ಲಿ ಪ್ರಕಾಶಮಾನವಾದ ಬಿಂದು ಮೂಡಿಲ್ಲ. ಕಾರಣ ನಿಮ್ನ ಮಸೂರವು ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುವುದಿಲ್ಲ, ಬದಲಾಗಿ ವಿಕೇಂದ್ರೀಕರಿಸುತ್ತದೆ. ಫಲಿತಾಂಶವನ್ನ ನಾವು ನೋಡೋದಾದ್ರೆ, ಪೀನ ಮಸೂರವು ತನ್ನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತದೆ. ನಿಮ್ನ ಮಸೂರವು ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.